ಕೋಕೋಪೀಟು ಆ್ಯಕ್ಚುಲಿ ಮಾರ್ಕೆಟಿಂದ ದುಡ್ಡು ಕೊಟ್ಟು ತರಬೇಕು. ಹೌದು. ತುಂಬ ತೆಂಗಿನಕಾಯಿ ಯಥೇಚ್ಛವಾಗಿ ಬೆಳೆಯುವಂಥ ಜಾಗ ಅಲ್ಲ ಇದು. ಹೌದು. ಸೊ ದುಡ್ಡು ಕೊಟ್ಟು ತರಬೇಕು. ಸೊ ಅದಕ್ಕಿಂತ ಹ್ಮ್. ನಮ್ಮದಲ್ಲಿ ನಂದು ಚಾನಲಲ್ಲಿ ಬೇರೆ ಬೇರೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಬೇರೆ ಬೇರೆ ಥರದ ಮಣ್ಣನ್ನು ಇದು ಮಾಡ್ಕೊಂಡಿರೋದು, ಯೂಸ್ ಮಾಡಿಕೊಂಡು ಬೆಳೆಯೋದು. ಹ್ಮ್. ಸೊ ಸದ್ಯದಲ್ಲಿ ನಾನು ಆ ಮಣ್ಣಿನ ಮೇಲ್ಗಡೆ ಬಿದ್ದಿದ್ದೀನಿ. ಆಮೇಲೆ ಕೋಕೋಪೀಟಿಗೆ ಬರೋಣ ಅಂತ ಕೋಕೋಪೀಟ್ ತಂದ್ಕೊಂಡಿದ್ದೆ, ತಂದಿರೋದಿದೆ, ಬಟ್ ಯೂಸ್ ಮಾಡಿ ನೀವು ಮಣ್ಣು ಬೇರೆ ಬೇರೆ ಥರದ ಮಣ್ಣನ್ನು ಮಿಕ್ಸ್ ಮಾಡಿ ಯಾವ್ಯಾವ ಚೆನ್ನಾಗಿ ಅದರಲ್ಲಿ ಬೆಳೆಯುತ್ತೆ ಅದನ್ನೆಲ್ಲ ಪ್ರಯೋಗ ಮಾಡಿ. ಮಣ್ಣು ಅಂತಂದ್ರೆ ನಾನು ವೈಜ್ಞಾನಿಕವಾಗಿ ಏನು ಇದೇ ಮಣ್ಣು ಆ ಮಣ್ಣು ಈ ಮಣ್ಣು ಅಂತ ಇದು ಮಾಡಿಲ್ಲ. ಸುಮ್ಮನೆ ನಮ್ದು ಆಡು ಭಾಷೆಯಲ್ಲಿ ಈ ಹೊಳೆ ಇದ್ ಮಣ್ಣು, ಬೆಟ್ಟದ ಮಣ್ಣು, ಗುಡ್ಡದ ಮಣ್ಣು, ಒಂದ್ಸರ್ತಿ ಯೂಸ್ ಮಾಡಿರೋ ತೋಟದ ಮಣ್ಣು, ಈ ತರದ ಆ ತರದ. ಅಡಿಕೆ ಸಿಪ್ಪೆನ ಟ್ರೈ ಮಾಡಿದ್ದೀರಾ? ಅಡಿಕೆ ಸಿಪ್ಪೆ ಟ್ರೈ ಮಾಡಿದ್ದೀನಿ. ಅದು ನಿಮಗೆ ಅಡಿಕೆ ಸಿಪ್ಪೆಲ್ಲೇ ಮಾಡಿದ್ದೀನಿ. ಯಥೇಚ್ಛವಾಗಿ ಸಿಗುತ್ತೆ ನಿಮಗೆಲ್ಲ. ಅಡಿಕೆ ಸಿಪ್ಪೆನ ಮೇಲ್ಗಡೆ ಒಂದು ಲೇಯರ್ ಹಾಕಿ ಇದ್ರಲ್ಲಿ, ಆಮೇಲೆ ಅದಕ್ಕೆ ಬೆಂಕಿ ಹಾಕಿ ಸುಟ್ಟು, ಆಮೇಲೆ ಅದನ್ನ ಮಿಕ್ಸ್ ಮಾಡಿ ಪಾಲಕ್ ಬೆಳೆದಿದ್ದೆ. ಚೆನ್ನಾಗಿ ಬಂದಿತ್ತು. ಆಲ್ಮೋಸ್ಟ್ 2 ರೌಂಡ್ ಕಟಿಂಗ್ಸ್ ಆಗಿತ್ತು. ಹಾಗೆ ತುಂಬಾ ಹುಳಗಳು ಬಿದ್ದಿದ್ವು. ಓಕೆ. 2 ರೌಂಡ್ಸ್ ಕಟಿಂಗ್ ಆಯಿತು. ಕಟಿಂಗ್ ಆದ್ಮೇಲೆ ಇದನ್ನ ನನಗೆ ಏನನ್ಸುತ್ತೆ, ಇನ್ನೊಂದು ನೀವು ಅಂದರೆ ಈಗ ನೀವು ಕೋಕೋಪೀಟ್ ಬಗ್ಗೆ ಹೇಳಿ ಚೆನ್ನಾಗಿದೆ, ಇಲ್ಲೇನಿಲ್ಲಲ್ಲ, ಕೋಕೋಪೀಟ್ ಬಗ್ಗೆ ಹೇಳಿ ಚೆನ್ನಾಗಿದೆ, ಅದನ್ನ ದುಡ್ಡು ಕೊಡ್ತಾರದ್ರಲ್ಲಿ ಅರ್ಥ ಇಲ್ಲ. ಇನ್ನೊಂದು ನೀವು ಟ್ರೈ ಮಾಡ್ಬೋದು ಅಂದರೆ, ನಿಮ್ಮ ಹತ್ರ ತುಂಬ ಕಟ್ಟಿಗೆಗಳಂತೂ ಬರ ಇಲ್ಲ, ಬಯೋಚಾರ್ನ ಟ್ರೈ ಮಾಡ್ಬೋದಾ ಅಂತ. ಬಯೋಚಾರನ್ನ ಮಾಡಬೇಕು, ಬಟ್ ನಮಗೆ ನೈಸರ್ಗಿಕವಾಗಿ ಎಲ್ಲಿ ನೋಡ್ತಿದ್ರೆ ಇದು ಹಳೆ ಬೂದಿ. ಅದು ಹಳೆ ಬೂದಿ. ಈಗ ಬಚ್ಚಲ ಮನೆ, ನಮ್ದೆಲ್ಲ ಹಳೆ ಕಾಲದ ಬಚ್ಚಲ ಮನೆಗಳು ಬೂದಿಗಳು ಯಥೇಚ್ಛವಾಗಿ ಸಿಗ್ತವೆ. ಆಲ್ಮೋಸ್ಟ್ ನಿಮ್ಗೆ ವರ್ಷಕ್ಕೆ ಒಂದು ಕನಿಷ್ಠ ಅಂದ್ರೆ ಒಂದು 35-40 kg ಮೇಲ್ಗಡೆ ಬೂದಿ ಸಿಕ್ಬಿಡುತ್ತೆ. ಆ ಬೂದಿ ಅಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ಕೆ ಟೂ ಸ್ಟ್ರಾಂಗ್, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅದು. ಅದಕ್ಕೆ ಆಲ್ಮೋಸ್ಟ್ ನೀವು 50-50 ರೇಷಿಯೋದಲ್ಲಿ ಮಣ್ಣು ಮಿಕ್ಸ್ ಮಾಡ್ಬೋದು. ಓಕೆ. ಈಗ ನೀವು 50 kg ಬೂದಿಗೆ ನೀವು ಆಲ್ಮೋಸ್ಟ್ 1 ಕ್ವಿಂಟಲ್ ಮಣ್ಣನ್ನು ಮಿಕ್ಸ್ ಮಾಡ್ಬೋದು. ಅವಾಗ ಅದು ಸ್ವಲ್ಪ ಲೈಟ್ ಆಗುತ್ತೆ, ಮತ್ತೆ ಹೆವಿ ಫರ್ಟೈಲ್. ಬೂದಿ ಗೊತ್ತಲ್ಲ, ಬೂದಿ ಹೆವಿ ಫರ್ಟೈಲ್. ಸೊ ಆ ತರ ಒಂದು ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಮತ್ತೆ ಬಯೋಚಾರು ಯೂಶುವಲಿ ಇವಾಗ ಅನ್ನೆಸೆಸರಿ ಕಟ್ಟಿಗೆ ಸುಡಬೇಕು. ಅನ್ನೆಸೆಸರಿ ಕಟ್ಟಿಗೆ ಸುಡಬೇಕು. ಬಟ್ ಒಂದ್ಸಲಿ ಹಾಕ್ಬಿಟ್ರೆ ತುಂಬಾ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ, ತುಂಬಾ ವರ್ಷಗಟ್ಟಲೆ ಅಂತ ಹೇಳ್ತಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಒಂದು ಮಾಡಿ ನೋಡಿ ಅಂತ, ನೋಡೋಣ ಹೆಂಗೆ ಬರುತ್ತೆ, ಇದಕ್ಕೆ ಹೆಲ್ಪ್ ಆಗ್ಬೋದಾ ಅಂತ. ಯಾಕಂದ್ರೆ ದೊಡ್ಡ ದೊಡ್ಡ ಮರಗಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನಲ್ವಾ. ಅಂದ್ರೆ ನಾನು ಬಯೋಚಾರ ಅಂದ್ರೆ ಎಕ್ಸಾಕ್ಟ್ ಪ್ರೊಸೆಸ್ ನನಗೆ ಗೊತ್ತಿಲ್ಲ, ಬಟ್ ನಾನು ಇಲ್ಲಿ ಮಾಡಿರೋ ಪ್ರೊಸೆಸ್ ಹೇಗೆ ಅಂದ್ರೆ, ಮಣ್ಣಿನ ಮೇಲ್ಗಡೆ ನೀಟಾಗಿ ಇದ್ರನ್ನ ಏನು ಅಡಿಕೆ ಸಿಪ್ಪೆ ಹಾಕಿ, ಗಿಡದ ಎಲೆಗಳಿರುತ್ತಲ್ಲ ಅದ್ರನ್ನು ಹಾಕಿ, ಒಂದ್ ಸ್ವಲ್ಪ ಕಟ್ಟಿಗೆನೂ ಹಾಕಿ ಅದನ್ನ ಅದಕ್ಕೆ ಬೆಂಕಿ ಹಾಕಿ ಆಲ್ಮೋಸ್ಟ್ ಒಂದು 2 days ಹಾಗೆ ಬಿಟ್ಬಿಡೋದು. ಅಲ್ಲ, ನೀವು ವಿತ್ ಆಕ್ಸಿಜನ್ ಮಾಡ್ದಂಗೆ ಇದು. ಬಯೋಚಾರ್ ಏನಂದ್ರೆ ಅದ್ರ ಅಪೋಸಿಟ್ ಅಷ್ಟೇ, ವಿದೌಟ್ ಆಕ್ಸಿಜನ್, ಲೆಸ್ ಆಕ್ಸಿಜನ್ ಮಾಡೋದು. ಈ ಇದ್ಲೂ ಬಯೋಚಾರ್ ಅಲ್ಲ, ಅದು ಇದ್ಲೂ ಇಟ್ ಕೆನಾಟ್ ಇದು ಅಂತ ಹೇಳ್ತಾರೆ. ಸೊ ಅದನ್ನು ಪ್ರಯೋಗ ಮಾಡಿ ನೋಡ್ಬೇಕು, ನಾನು ಮಾಡಬೇಕು. ಇನ್ಫ್ಯಾಕ್ಟ್ ನಾನು ಬರೀ ಕೇಳಿದ್ದಷ್ಟೇ, ನಾನು ಮಾಡಿಲ್ಲ ಇನ್ನು. ನೀವು ಟ್ರೈ ಮಾಡಿ. ಸುಮಾರು ಕಡೆ ನಾನು ನೋಡಿದ್ದೀನಿ, ತೋಟಗಳು ಮಾಡ್ತಾನೆ ದೊಡ್ಡ ದೊಡ್ಡ ಗುಂಡಿ ಮಾಡ್ತಾರಲ್ವಾ, ಈಗ ಮಿಯಾವಾಕಿ ಫಾರೆಸ್ಟ್ ಅಂತ ಮಾಡ್ತಾರೆ. ಹೌದೌದು. ಮಿಯಾವಾಕಿ ಫಾರೆಸ್ಟ್ ಗಳನ್ನ ಮಾಡ್ತಾ ಏನು ಗುಂಡಿ ತೆಗಿತಾರಲ್ವಾ, ಗಿಡಗಳನ್ನ ನೆಡ್ತಾ ಒಂದೊಂದು ಗುಂಡಿನೂ ಆ ಬಯೋಚಾರ್ ಗುಂಡಿಯಾಗಿ ಮಾಡ್ಬಿಡ್ತಾರೆ, ಆಮೇಲೆ ಅದ್ರಲ್ಲಿ ನೆಟ್ ಬಿಡ್ತಾರೆ. ಅಂದ್ರೆ ಅದೊಂಥರ ಪರ್ಮನೆಂಟ್. ಹೌದು. ಆಲ್ಮೋಸ್ಟ್ ಒಂದು 50 year ಅದಕ್ಕೆ ಏನೋ ಮಾಡೋದೇ ಬೇಕಾಗಿಲ್ಲ ಆ ತರ. ಈ ಕಾಳ್ಗಿಚ್ಚು ಎಲ್ಲ ಅದೇ ಅಲ್ಲ, ಮತ್ತೆ ಲೋ ಆಕ್ಸಿಜನ್ ಅಲ್ಲೇ ಅದೊಂಥರ ಬಯೋಚಾರ್ ರೆಡಿ ಆಗುತ್ತೆ. ಅದರಿಂದನೇ ಎಲ್ಲ ಡಿಸ್ಕವರಿ ಆಗಿರುತ್ತೆ ಅನ್ಸುತ್ತೆ. ಅಲ್ಲೂ ತುಂಬಾ ಹಾಕಿದಿರ ಅನ್ಸುತ್ತೇನೋ ಇದನ್ನ ಬುದ್ಧಿ. ಅದು ಆಕ್ಚುಲಿ ಸ್ಟೋನ್ ಬೆಡ್. ಸ್ಟೋನ್ ವೆಜಿಟೇಬಲ್ಸ್ ಬೆಡ್. ಇದು ಅಲ್ಲಿ ನ್ಯಾಚುರಲ್ ಆಗಿರೋ ಕಲ್ಲುಗಳನ್ನ ಎತ್ಕೊಂಡ್ಬಂದು ಮಾಡಿರೋದು ಸ್ಟೋನ್ ಬೆಡ್. ಇದೆಲ್ಲ ತುಂಬಾ ಎಲೆಗಳು ಉದುರುತ್ತೆ, ಡೈಲಿ ಕ್ಲೀನ್ ಮಾಡಬೇಕು. ಇದಕ್ಕೆ ಒಳಗಡೆ ಹಾಕಿರೋದು ಇದು ಅದೇ ಮಣ್ಣು ಮತ್ತೆ ಬೂದಿ ಮಿಕ್ಸ್. ನೀವು ಆಮೇಲೆ ಇದನ್ನ ಜೀವಾಮೃತ ಆ ಥರ ನೀವು ಬಳಸಿಲ್ವಾ? ಜೀವಾಮೃತ ಬಳಸ್ತೀನಿ. ಜೀವಾಮೃತ ಅಂದ್ರೆ ಜೀವಾಮೃತಕ್ಕೆ ಬೇಕಾದಂತ ಎಲ್ಲ ವಸ್ತುಗಳು ನನ್ನ ಹತ್ರ ಇಲ್ಲ. ಈಗ ನಾಡಹಸು ಹಿಂದೆ ಬಟ್ ನಾಡಹಸು ಇಲ್ಲ. ಸೊ ಅಂದ್ರೆ ಮಾಡಿಫೈಡ್ ವರ್ಷನ್ ಆಫ್ ಜೀವಾಮೃತ ನಮ್ದು ಹೆಂಗೆ ಅಂದ್ರೆ, ಈ ಕೊಟ್ಟಿಗೆಲ್ ದನ ಇದೆ, ಅದ್ರದ್ದು ಮೈ ತೊಳೆದಿರೋದು, ಕೊಟ್ಟಿಗೆ ತೊಳೆದಿರೋದು, ಅದರದ್ದು ಉಚ್ಚೆ ಸಗಣಿ ಸಾಕು. ಅದು ಸಮ್ ಎಕ್ಸ್ಟೆಂಟ್ ಸಾಕು. ಅವಷ್ಟೇ. ಅದಕ್ಕೆ ನಾನು ಮತ್ತೆ ಬೆಲ್ಲನೂ ಸೇರಿಸ್ತಾ ಇಲ್ಲ, ಮತ್ತೆ ಕಡಲೆ ಹಿಟ್ಟು ಅದೇನೇನೋ ಸೇರಿಸ್ಬೇಕು ಅಂತಾರೆ.
ಅದನ್ನು ಸೇರಿಸ್ತಾ ಇಲ್ಲ, ಓಕೆ ಅದನ್ನ ಮಾತ್ರ ಸೇರಿಸ್ತೀನಿ. ಓಕೆ ಓಕೆ ಒಂದು ಮಾತ್ರ ತೆಗೆದು ಯೂಸ್ ಮಾಡ್ತೀನಿ. ನೋಡಿ ನಮ್ಮ ಹಿರಿಯರು ಮಾಡಿದ್ದು ಎಷ್ಟು ಮರಗಳು ಉಳ್ಕೊಂಡಿರೋದಕ್ಕಿದೆ ಕಾರಣ. ದೇವರು ಅಂತ ಅದನ್ನ ಕನ್ಸಿಡರ್ ಮಾಡಿದ್ದಕ್ಕೆ ಅದಕ್ಕೆ ಒಳ್ಳೆ ಆರೋಗ್ಯ ಕೊಟ್ಟು ಉಳಿಸ್ಕೊಂಡಿದ್ದಾರೆ. ಒಳಗಡೆ ಕೆತ್ತಿ ಹಾಕಿರೋದು ತೆಂಗಿನ ಮರದ ಇದು ಹಾಂ. ವಾಹ್ ನೋಡಿ, ಪ್ಲಾಸ್ಟಿಕ್ಕಿಗೆ ಪರ್ಯಾಯ ಯಾಕಿಲ್ಲ ಇಲ್ಲಿದೆ. ಬೆಂಗಳೂರಿನಂಥ ಊರಲ್ಲಿ ಇರಲಿಕ್ಕಿಲ್ಲ. ಇದು ತುಂಬ ಎಲಾಂಗೇಟ್ ಆಗಿದೆ ಅಲ್ಲ, ಅಂದರೆ ಇದು ಏನಾಯ್ತು, ಲೈಟ್ ಸಿಕ್ಕಿಲ್ಲ ಅನ್ಸುತ್ತೆ. ಇದನ್ನ ಜಾಸ್ತಿ ದಿನ ಅದನ್ನ ಮುಚ್ಚಿಟ್ಟಿದ್ದೆ. ಓಕೆ, ಅದು ಜಾಸ್ತಿ ದಿನ ಮುಚ್ಚಿಕೊಂಡಿದ್ದು, ಬಳಕೆ ಸಿಕ್ಕಿಲ್ಲ ಅದಕ್ಕೆ. ಅದು ಬಳಕೆ ಸಿಕ್ಕಿಲ್ಲ, ತುಂಬ ಉದ್ದ. ಓಕೆ ಓಕೆ ಗುಡ್. ಬಟ್ ಇದೆಲ್ಲದು ಅದೇ ಹೇಳಿದ್ನಲ್ಲ ಅನುಭವ. ನಾನು ಏನು ಮುಂದಿನ ಸಲ ಆಗಲ್ಲ, ಸಿಂಪಲ್ ಆಗಿ ಇದನ್ನು ತೆಗಿತೀನಿ, ನೀಟಾಗಿ ಹಾಕಿ ಮುಂದಿನ ಸರ್ತಿ ಈ ಥರ ಆಗದೆ ಇರೋದು ಅಷ್ಟೇ. ಕಾಟ ಅಂದ್ರೆ ಹಂದಿ ಗಿಂದಿ ಬರ್ತಾವೆ ಇಲ್ಲಿ ಇಲ್ಲಲ್ಲ? ಬರುತ್ತೆ, ಕಾಡು ಪ್ರಾಣಿಗಳು ಬರುತ್ತವೆ. ಬಟ್ ಅದಕ್ಕೆ ಡೈಲಿ ಹಾಕಿದ್ರೆ ಮಾಡ್ಕೊಂಡಿದ್ದೀನಿ. ಬಟ್ ಅದೇ ಹೇಳಿದ್ನಲ್ಲ, ಅಂದ್ರೆ ಹಂದಿ ಆ ಥರ ಬರುತ್ತೆ. ಒಂದು ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಉತ್ಪನ್ನಗಳನ್ನ ಒಂದು ಲೆವೆಲಲ್ಲಿ, ಒಂದು ಮಿನಿಮಮ್ ಬೇಸಿಕ್ ಲೆವೆಲಲ್ಲಿ ಇಲ್ದೇನೆ ಈ ಶತಮಾನದಲ್ಲಿ ಕೃಷಿ ಅಸಾಧ್ಯ, ಆಗಲ್ಲ. ನೆವರ್. ಸೊ ಇಲ್ಲಿ ಏನೂ ಇಲ್ಲ ಪ್ಲಾಸ್ಟಿಕ್ ಅಂದ್ರೂ ಇಲ್ಲಿದೆ ಅಷ್ಟೇ. ಅಲ್ಲಿದೆ, ಈ ಡ್ರಿಪ್ ಪೈಪ್ಗಳಲ್ಲಿದೆ. ಆಯ್ನು ಅಂದ್ರೆ ಆದಷ್ಟು ಕಡಿಮೆ ಬಳಸಬೇಕಷ್ಟೇ. ಕಮ್ಮಿ ಬಳಸೋದಂದ್ರೆ ಅಲ್ಲ, ಅದನ್ನ ರೀಸೈಕ್ಲಿಂಗ್ ಸೆನ್ಸ್ ಇರಬೇಕು. ರೀಸೈಕ್ಲಿಂಗ್ ಮಾಡೋದಂತ ಸೆನ್ಸ್ ಇರಬೇಕು. ಆ ಸೆನ್ಸ್ಗಳು ಇಲ್ಲದೆ ಇರೋದ್ರಿಂದನೇ ಇಷ್ಟೊಂದು ಸಮಸ್ಯೆ ಆಗಿರೋದು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ತುಂಬ ಮಾಹಿತಿ ಕೊಟ್ಟರಿ. ಇನ್ನೂ ಭಾಳ ಮಾತಾಡೋದಿದೆ, ಗಡಿಬಿಡಿ ಇದ್ದಿದ್ದಕ್ಕೆ ನನಗೆ ಇಷ್ಟೇ ಮಾತಾಡೋಕ್ಕಾಗ್ತಾ ಇದೆ. ಧನ್ಯವಾದಗಳು. ಮತ್ತೆ ಸಿಗೋಣ. ಥ್ಯಾಂಕ್ ಯು.